ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಈಗ ಸಂವಿಧಾನದ ಬಗ್ಗೆ ಮಾಡಿದಂತ ಅತ್ಯುತ್ತಮವಾಗಿರ್ತಕ್ಕಂಥ ನಾಟಕವನ್ನು ನೋಡಿದ್ರಲ್ವಾ? ಸೊ ಯಾರು ಸಂವಿಧಾನ ಶಿಲ್ಪಿ? ಯಾರು? ಡಾಕ್ಟರ್ BR ಅಂಬೇಡ್ಕರ್. ಸೊ ಅವರ ಸಂವಿಧಾನವನ್ನು ರೂಪಿಸಿರ್ತಕ್ಕಂಥದ್ದು ಹೇಗೆ, ಅದರ ಉದ್ದೇಶ ಏನು ಅಂತಕ್ಕಂಥದ್ದೆಲ್ಲ ಈ ನಾಟಕದಲ್ಲಿ ಈಗ ಪ್ರದರ್ಶನ ಮಾಡಿದಂಥ ನಾಟಕ ತಂಡದವರು ತುಂಬಾ ಚೆನ್ನಾಗಿ ನಾಟಕವನ್ನು ಮಾಡಿದ್ದಾರೆ. ಸೊ ಅದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ, ಈ ಕಾನೂನಿನ ಮುಂದೆ ಯಾವುದೇ ಜಾತಿ ಧರ್ಮ ಮತ್ತೊಂದು ಯಾವುದೂ ಕೂಡ ಇಲ್ಲ. ಯಾವ ಮೇಲು ಕೀಳು ಬಡವ ಬಂದಿದ ಅಂತಕ್ಕಂಥದ್ದೇನಿಲ್ಲ. ನಾವೆಲ್ಲರೂ ಕೂಡ ಒಂದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಡು, ಈ ತತ್ವದಡಿ ಬಯಲಬೇಕು ಅಂತಕ್ಕಂಥದ್ದನ್ನ ನಮ್ಮ ಈ ತಾನೇ ಫೌಂಡೇಶನ್ ಅವರು ನಾಟಕ ಮಾಡಿರೋ ಸದ್ಗುರು ಫೌಂಡೇಶನ್ ಅಂತಕ್ಕಂಥ ನಮ್ಮ ಶಾಲೆಗೆ ಬಂದು ಈ ತಾನೇ ನಾಟಕವನ್ನು ಮಾಡಿದರೆ ನೀವೆಲ್ಲರೂ ಕೂಡ ನಾಟಕವನ್ನು ನೋಡಿ ಖುಷಿಯಿಂದ ಎಲ್ಲರೂ ಬಂದಿದೆ. ಹೌದಾ? ಈಗಾಗಲೇ ನಮ್ಮ ಖುಷಿಯಿಂದನೂ ಕೂಡ ನಮ್ಮ ಪಾಠನ ಕೂಡ ಕೇಳಬೇಕು ಅಲ್ವಾ? ಓಕೆ, ಈಗ ಈ ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸುಮಾರು 1887ಕ್ಕಿಂತ ಮುಂಚೆ ನಮ್ಮಲ್ಲೊಂದು ಸಾಂಕ್ರಾಮಿಕ ರೋಗ ಇದೆ. ನಾವು 2020ರ ಒಂದು ಸಾಂಕ್ರಾಮಿಕ ರೋಗವನ್ನು ನೋಡಿದ್ರಿ ನೀವೆಲ್ಲರೂ. ಯಾವ್ದು? ಟಿವಿ ಅಲ್ವಾ? ಕೊರೋನಾ ಸಾಂಕ್ರಾಮಿಕ ರೋಗ. ಏನ್ ಸಾಂಕ್ರಾಮಿಕ ರೋಗ ಅಂದ್ರೆ ಬಂದು ಹೋಗ ಅಷ್ಟೇನಾ? ಏನಾಗುತ್ತೆ? ಒಂದು ಕಡೆಯಿಂದ ಇನ್ನೊಂದ್ ಕಡೆ ಹರಡ್ಕೊಳುತ್ತೆ. ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುತ್ತೆ ಅಂತದನ್ನು ನಾವು ಸಾಂಕ್ರಾಮಿಕ ರೋಗ ಅಂತ ಸಾಂಕ್ರಾಮಿಕ ರೋಗ ಅಂತ ಕರೀತೀವಿ. ಈಗ ಭಾಗ್ಯಲಕ್ಷ್ಮಿಗೆ ಹೋಗ್ಬೇಕಾದ್ರೆ ಹರಡಿದ್ದು, ಒಂದು ಕೈಗೆ ತರಿಸಿ ಗಾಯ ಆಯಿತು ಅಂತ ಅದೇನಿಲ್ಲ, ಅದರಿಂದ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಸುಜಾತೆಗೆ ಹರಡಲ್ಲ. ಸುಜಾತೆ ತಲೆನೋವು ಬಂದಿದೆ ಅಂದ್ರೆ ಆ ತಲೆನೋವು ಭಾಗ್ಯಲಕ್ಷ್ಮಿಗೆ ಹರಡಲ್ಲ. ಆದ್ರೆ ಕೆಲವು ರೋಗಗಳೇನಿದಾವೆ, ಕಾಲರ ಆಗಿರ್ಬೋದು, TB ಆಗಿರ್ಬೋದು, ಅಥವಾ ನಾವು ಮೊನ್ನೆ ನೋಡಿದಂತ ದೊಡ್ಡ ಮಾರಕ ರೋಗ ಆಗಿರ್ತಕ್ಕಂಥ ಕೋವಿಡ್ ಆಗಿರ್ಬೋದು, ಇದೇನಾಗುತ್ತೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಸುಮಾರು 1900ರಿಂದ ಮುಂಚೆ ಏನು ಟ್ಯೂಬರ್ಕ್ಯುಲೋಸಿಸ್ ಮತ್ತೇನು TB ಕಾಯಿಲೆ ಅಂತ ಹೇಳ್ತೀವೋ, ಆ ಕಾಯಿಲೆ ಇದೇ ರೀತಿಯಾಗಿರ್ತಕ್ಕಂಥ ಸಾಂಕ್ರಾಮಿಕ ರೋಗ ಇತ್ತು. ವರ್ಷಕ್ಕೆ ಇಡೀ ಪ್ರಪಂಚದಾದ್ಯಂತ ಒಂದು ವರ್ಷದಲ್ಲಿ ಸುಮಾರು 17 ಲಕ್ಷ ಜನ ಸತ್ತೋಗಿದ್ರು. ಅದಕ್ಕೆ ರಾಬರ್ಟ್ H. ಕೋಚ್ ಅಂತಕ್ಕಂಥವ್ರು ಆ ಟ್ಯೂಬರ್ಕ್ಯುಲೋಸಿಸ್ಗೆ ಕಾರಣಭರಿತವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಅಥವಾ ವೈರಾಣುವನ್ನು ಪತ್ತೆ ಹಚ್ಚಿ ಅದಕ್ಕೆ ಒಂದು ಔಷಧಿಯನ್ನು ಕಂಡುಹಿಡಿತಾರೆ. ಸೊ ಆ ನಿಟ್ಟಿನಲ್ಲಿ ಅವರಿಗೆ ಒಂದು ನೊಬೆಲ್ ಪ್ರಶಸ್ತಿ ಬರುತ್ತೆ. ಅವರು ಯಾವ ರೀತಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಪ್ಪ ಅಂತ ಹೇಳಿದ್ರೆ, ಅವರು ಬ್ರೆಜಿಲ್ನಲ್ಲಿ ಹುಟ್ಟಿ ಅನೇಕ ದಶಮಾನಗಳವರೆಗೆ ಚೆನ್ನಾಗಿ ಓದಿ ಅವರು ಫಸ್ಟ್ ಇಂಜಿನಿಯರಿಂಗಿಗೆ ಸೇರ್ಕೊಳ್ತಾರೆ. ನಂತರ ಇಂಜಿನಿಯರಿಂಗ್ ಅಷ್ಟು ಆಸಕ್ತಿ ಆಗೋದಿಲ್ಲ ಅವರಿಗೆ. ಮತ್ತೆ ಮೆಡಿಕಲಿಗೆ ಸೇರ್ಕೊಂಡ್ಬಿಟ್ಟು MBBS ಮಾಡೋಣ ಅಂತ ಸೇರ್ಬಿಟ್ಟು ಓದ್ಬಿಟ್ಟು ಡಾಕ್ಟರ್ ಆಗ್ತಾರೆ. ನಂತರ ಈ ಸಾಂಕ್ರಾಮಿಕ ರೋಗಗಳನ್ನು ನೋಡ್ಬಿಟ್ಟು ಅವ್ರಿಗೆ ಒಂದು ಸರಿ ಅವ್ರ ಹೆಂಡತಿ ಅವ್ರ ಬರ್ತ್ಡೇಗೆ ಮೈಕ್ರೋಸ್ಕೋಪ್ ಅನ್ನು, ಸೂಕ್ಷ್ಮದರ್ಶಕವನ್ನು ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ಅದನ್ನೇ ಬಳಸಿ ಅವ್ರೇನ್ ಮಾಡ್ತಾರೆ, ಈ ಏನು TB ಕಾಯಿಲೆಗೆ ಕಾರಣಕರ್ತವಾಗಿರ್ತಕ್ಕಂಥ ವೈರಾಣುವನ್ನು ಪತ್ತೆ ಹಚ್ಚಿಬಿಟ್ಟು ನಂತರ ಅದರಿಂದ ಅದಕ್ಕೆ ಏನು ಔಷಧಿಯನ್ನು ಕಂಡುಹಿಡಬೇಕು, ಸೊ ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕಂಥ ಇದನ್ನು ಪತ್ತೆ ಹಚ್ಚಿಬಿಟ್ಟು ಆ ಇದನ್ನು ಮಾಡ್ತಾರೆ. ಹಾಗಾಗಿ ಅವರಿಗೆ 1905ರಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಬರುತ್ತೆ. ಸೊ ಹೀಗೆ ಅದರಿಂದ ನಮ್ಮ ಮನುಕುಲಕ್ಕೆ ಸಾಕಷ್ಟು ಅನುಕೂಲ ಆಯಿತು. ಕೋವಿಡ್ಗೆ ಇವತ್ತು ನಾವೆಲ್ಲ ಕೋವಿಡ್ಗೆ ವ್ಯಾಕ್ಸಿನ್ ಕಂಡುಹಿಡಿದ್ರಿಂದ ನಾವೆಲ್ಲರೂ ಕೂಡ ವ್ಯಾಕ್ಸಿನ್ ತಗೊಂಡ್ವಿ, ಕಾಯಿಲೆ ಹರಡಲಿಲ್ಲ, ಎಲ್ಲರೂ ಕೂಡ ಆರಾಮಾಗಿದ್ವಿ. ಇಲ್ಲ ಅಂತಂದ್ರೆ ಕೋವಿಡ್ ಸಂದರ್ಭದಲ್ಲಿ ನೋಡಿದಿಲ್ಲ, ಶಾಲೆ ಇಲ್ಲ, ಮನೆಯಿಂದ ಹೊರಗೆ ಹೋಗಂಗಿಲ್ಲ, ಯಾರ ಜೊತೆಗೂ ಆಟ ಆಡಂಗಿಲ್ಲ. ಸೊ ನಾವಿತ್ತವ್ರೆ, ನೀವಿತ್ತು. ಆ ಕೋವಿಡ್ನ ಪರಿಣಾಮಗಳು ನಮ್ಮ ಶಿಕ್ಷಣ ಕ್ಷೇತ್ರದ ಮೇಲೆ ಏನೇನೆಲ್ಲ ಆಯಿತು, ನಮ್ಮ ದೇಶದ ಮೇಲೆ ಏನೇನಾಯಿತು ಅನ್ನೋದನ್ನು ನೋಡಿದ್ವಿ. ಹಾಗಾಗಿ ನಾವು ಸಾಂಕ್ರಾಮಿಕ ರೋಗಗಳು ಹರಡಂತೆ ನೋಡ್ಕೋಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಕೊಡಬೇಕು ಅಂತ ಹೇಳ್ತಾ, ಇಂದಿನ ದಿನ ನಾವು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಂತಕ್ಕಂಥ ಪಾಠದಲ್ಲಿ ಬೀಜೋಕ್ತಿ ಅಂತಂದ್ರೆ ಏನು, ಸೊ ಆ ಬೀಜ ಪದ, ಬೀಜಾಕ್ಷರ, ಬೀಜೋಕ್ತಿಯ ವಿಧಗಳು, ಸಜಾತಿ ಬೀಜ ಪದಗಳು, ವಿಜಾತಿ ಬೀಜ ಪದಗಳು ಇದೆಲ್ಲವೂ ಕೂಡ ಆಗಿತ್ತು. ಇವತ್ತು ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನವನ್ನ ಕೆಲವು ಮುಂದುವರಿದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತೋರಿಸಿತ್ತು. ಮುಂದುವರಿದ ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಈಗ ನಮ್ಗೆ ಗೊತ್ತಿದೆ, ಒಟ್ಟು ಸ್ಥಿರಾಂಕ ಅಂತಕ್ಕಂಥದ್ದು ಗೊತ್ತಿದೆ. ಸ್ಥಿರಾಂಕ ಆ ಪದನೇ ಹೇಳ್ತಾ ಇದೆ. ಸ್ಥಿರಾಂಕ, ಸ್ಥಿರ ಅಂದ್ರೆ ಯಾವುದೇ ಬದಲಾವಣೆ ಇಲ್ಲದಲೇ ಇರ್ತಕ್ಕಂಥದ್ದು. ಸ್ಥಿರಾಂಕಕ್ಕೆ ಏನಾದರೂ ಒಂದು ಉದಾಹರಣೆ ಕೊಡ್ತೀರಾ? ಪ್ರಪಕ್ಷ ಸ್ಥಿರಾಂಕ ಯಾವುದು? ಸ್ಥಿರಾಂಕ ಹೇಳ, ಹೇಳ್ತೀರಾ? ಬೇರೆಯವರು ಬೇರೆ ಯಾರಾದ್ರೂ ಹೇಳ್ತೀರಾ?
ಸ್ಥಿರಾಂಕ ಅಂತ ಹೇಳಿದೆ ಅಲ್ಲ, ಎಷ್ಟು? ಒಂದು ಒಂದು ಅಂತಕ್ಕಂಥದ್ದು ಒಂದು ಸ್ಥಿರಾಂಕ ಅಷ್ಟೇನಾ? ಅದೊಂದೇ ಇರಲ್ಲ? ಮತ್ತೆ ಕೇಳಕ್ ಅಷ್ಟೊಂದು ಉದ್ದಾಡ್ತೀವಿ. ಈ ಸಂಖ್ಯೆಗಳು ಏನಿದೆ ಅವೆಲ್ಲವೂ ಸ್ಥಿರಾಂಕಗಳು ಅಥವಾ 6 ಅನ್ನೋದು ಒಂದು ಸ್ಥಿರಾಂಕ ಅಂತ. ಯಾಕೆ ಇದನ್ನು ಸ್ಥಿರಾಂಕ ಅಂತ ಕರಿತೀವಿ? ಕೂತ್ಕೊಳ್ಳೋ. ಯಾಕೆ ಸ್ಥಿರಾಂಕ ಅಂತ ಕರಿತೀವಿ? ಅದರ ಮೌಲ್ಯ ಏನಾಗೋದಿಲ್ಲ, ಬದಲಾಗೋದಿಲ್ಲ. ಉದಾಹರಣೆಗೆ ನಾನು ಇಲ್ಲಿ ಯಾವ್ದೋ ಒಂದು 500 ರೂಪಾಯಿ ನೋಟ್ ತೋರಿಸಿದ್ದೀನಿ ನಿಮಗೆ ಅಂತ ಹೇಳಿದ್ರೆ, ಇದ್ರ ಮೌಲ್ಯ ಹುಣಸಘಟ್ಟದಲ್ಲೂ ಅಷ್ಟೇನೆ, ಹೊಸಳ್ಳಿ ತಾಂಡದಲ್ಲೂ ಅಷ್ಟೇನೆ, ಬೆಂಗಳೂರಿಗೆ ಹೋದ್ರು ಅಷ್ಟೇನೆ, ಡೆಲ್ಲಿಗೆ ಹೋದ್ರು ಅಷ್ಟೇನೆ, ಇಡೀ ಭಾರತದಾದ್ಯಂತ ಯಾವುದೇ ಮೂಲೆಗೆ ಹೋದ್ರು ಇದನ್ನ 500 ರೂಪಾಯಿ ಅಂತ ಕರೀತಕ್ಕಂಥದ್ದು. ಕರ್ನಾಟಕದಲ್ಲಿ 500 ರೂಪಾಯಿ ಅನ್ನೋದು, ಆಂಧ್ರ ಪ್ರದೇಶದಲ್ಲಿ 300 ಅನ್ನೋದು, ಡೆಲ್ಲಿಗೆ ಹೋದ್ರೆ 100 ರೂಪಾಯಿ ಅನ್ನೋದು ಆ ರೀತಿ ಏನಿಲ್ಲ ಇದೆ. ಹೌದಾ? ಹಾಗಾಗಿ 500 ಅಂತಕ್ಕಂಥದ್ದು ಏನಿದೆ, ಇದರ ಮುಖಬೆಲೆ ಏನಿದೆ, ಇದರಲ್ಲಿ ಇದರ ಬೆಲೆನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಇದನ್ನು ಸ್ಥಿರಾಂಕ ಅಂತ ಕರೀತೀವಿ. ಕೆಲವು ಸರಿ ನಾವು ಲೆಕ್ಕ ಮಾಡಬೇಕಾದ್ರೆ ಬೀಜಾಕ್ಷರಗಳ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಬೀಜಾಕ್ಷರಗಳನ್ನು ಯಾವ ಸಂಖ್ಯೆಯನ್ನು ಸೂಚಿಸ್ತೀವಿ ನಾವು? ಎಕ್ಸ್ ವೈ ಝೆಡ್. ಇಂಗ್ಲಿಷ್ ಸಣ್ಣಾಕ್ಷರದಿಂದ ಸೂಚಿಸ್ತೀವಿ. ಎಕ್ಸ್, ಎ, ಆಲ್ಫಾ, ಬೀಟಾ, ಈ ರೀತಿಯೆಲ್ಲ ಬೀಜಾಕ್ಷರಗಳನ್ನು ಸೂಚಿಸ್ತೀವಿ. ಬೀಜಾಕ್ಷರ ಬೆಲೆಗಳಲ್ಲಿ ಏನಾಗ್ತಾ ಇರುತ್ತೆ? ಬದಲಾಗ್ತಾ ಇರುತ್ತೆ. ಹೌದಾ? ಕಡಿಮೆನೂ ಆಗ್ಬೋದು, ಚೇಂಜ್ ಆಗ್ಬೋದು. ಎಕ್ಸ್ ಅಂದ್ರೆ ಒಬ್ಬೊಬ್ಬೊಂದೊಂದು ತರ ಅರ್ಥ ಮಾಡ್ಕೋಬಹುದು. ಇದನ್ನ ಯಾರು ಕೇಳಿದ್ರು ಇದನ್ನ 500 ಅಂತ ಓದ್ತಕ್ಕಂಥದ್ದು. 500 ರೂಪಾಯಿ ನನ್ನ ಆಗಿ ನೋಟ್ ತೋರಿಸಿದ್ರೆ ಅದನ್ನ ಯಾರು ಕೇಳಿದ್ರು ಅದು 500 ರೂಪಾಯಿ ನೋಟ್ ಸರ್ ಅಂತ ಹೇಳ್ತಕ್ಕಂಥದ್ದು. ಆದ್ರೆ ಯಾರನ್ನಾದ್ರೂ ನಾನು ಎಕ್ಸ್ ಚಾಕ್ಲೇಟ್ ಕೊಡೋ ನನಗೆ ಅಂತ ಹೇಳಿ ಒಬ್ಬ 1 ಕೊಡಬಹುದು, ಒಬ್ಬ 5 ಕೊಡಬಹುದು, ಒಬ್ಬ 10 ಕೊಡಬಹುದು, ಒಬ್ಬ ಕೊಡದಲ್ಲಂಗೆ ಇರ್ಬೋದು. ಹೌದಾ? ಹಾಗಾಗಿ ಚರಾಕ್ಷರಗಳ ಬೆಲೆ ಏನಾಗ್ತಾ ಇರುತ್ತೆ ಅಂತ ಹೇಳಿಟ್ಟು ಬದಲಾಗ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ವಿ. ಈಗಿನ ಅದೇ ರೀತಿ ನಾವು ನಿಮಗೆ ಬೀಜಾಕ್ಷರ, ಬೀಜಪದ, ಬೀಜೋಕ್ತಿ ಇವೆಲ್ಲವೂ ಕೂಡ ಹೇಳಾಗಿದೆ. ಹಾಗೇನೆ ಸಜಾತಿ ಬೀಜ ಪದಗಳು ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ಏನ್ ಸಜಾತಿ ಬೀಜ ಪದಗಳು ಅಂತ ಏನಿರ್ಬೇಕು? ಒಂದೇ ರೀತಿಯ ಸಜಾತಿ ಬೀಜ ಮತ್ತು ಗಾತ್ರಸೂಚಿ ಇರಬೇಕು. ಒಂದೇ ರೀತಿಯ ಬೀಜಾಕ್ಷರ ಮತ್ತು ಒಂದೇ ರೀತಿಯ ಗಾತ್ರಸೂಚಿಯನ್ನು ಹೊಂದಿರತಕ್ಕಂತ ಬೀಜ ಪದಗಳ ಗುಂಪನ್ನು ನಾವೇನಂತ ಕರಿತೀವಿ? ಸಜಾತಿ ಬೀಜ ಪದ. ಯಾರಾದ್ರೂ ಉದಾಹರಣೆ ಹೇಳ್ತೀರಾ? ಒಂದ್ ಸೆಟ್ ಉದಾಹರಣೆ ಹೇಳ್ತೀರಾ? ಹೇಳಮ್ಮ ಭಾಗ್ಯಲಕ್ಷ್ಮಿ. 6y ಏನ್ ಬೇಕಾದ್ರೆ ಹೇಳ್ಬೋದು. 6y 3y ಸ್ಕ್ವೇರ್ 3y² 5x 5x. ಇದು ಸಜಾತಿನ ವಿಜಾತಿನ ನೀನು ಹೇಳಿದ್ದು? ನೀನೇನ್ ಹೇಳಿದ್ರಿ ಡೆಫಿನೇಷನ್? ಈಗ ಏನ್ ಹೇಳಿದ್ರಿ? ಒಂದೇ ರೀತಿಯ ಬೀಜಾಕ್ಷರ ಮತ್ತು ಒಂದೇ ರೀತಿಯ ಗಾತ್ರ ಸೂಚಿಯನ್ನು ಹೊಂದಿರತಕ್ಕಂತ ಬೀಜ ಪದಗಳನ್ನ ಸಜಾತಿ ಬೀಜ ಪದಗಳು ಅಂತ ಹೇಳಿ. ಈಗ ಉದಾಹರಣೆ ಕೊಟ್ಟಿದ್ದು ಯಾವ್ದು ಕೊಟ್ಟೆ ನೀನು? ವಿಜಾತಿ ಕೊಟ್ಟಿ. ವಿಜಾತಿನ ಸಜಾತಿ ಕನ್ಫ್ಯೂಸ್ ಮಾಡ್ಕೋಬೇಡ. ಕರೆಕ್ಟ್ ಇದೆ ತಾನೆ? ಯಾಕೆ ವಿಜಾತಿ? ಮೂರು ಕೂಡ ಬೀಜಾಕ್ಷರಗಳು ಚೇಂಜ್ ಇದೆ. ಇಲ್ಲಿ y ಇದೆ, y² ಇದೆ, ಇಲ್ಲಿ x ಇದೆ. ಹೌದಾ? ಸೊ ಸಜಾತಿ ಏನಿರ್ಬೇಕು ಅಂತ ಹೇಳಿ ಬೀಜಾಕ್ಷರನು ಎಕ್ಸ್ 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 ಹಾಗೆ ಗಾತ್ರ ಸೂಚಿ 3 ಇದ್ರೆ 3 3 3 3 ಸಹಗುಣಕ ಬೇಕಾದ್ರೆ ಚೇಂಜ್ ಆಗ್ಬೋದು. ಹೇಳಿ ಇನ್ನೊಂದು ಉದಾಹರಣೆ ಹೇಳಿ ಸಜಾತಿ ನೋಡೋಣ. 6y 6y 3y ಆಮೇಲೆ 5y ಎಷ್ಟು ಬೇಕಾದ್ರೆ ಹೇಳ್ಬೋದು. ಅದೇನು ಎರಡೇ ಹೇಳ್ಬೇಕು ಅಂತ ಏನಿಲ್ಲ. ಮೋರ್ ದ್ಯಾನ್ 1 ಬಿಟ್ಟು ಒಂದಕ್ಕಿಂತ ಹೆಚ್ಚು ಎಷ್ಟು 3 ಹೇಳ್ಬೋದು, 4 ಹೇಳ್ಬೋದು, ಎಷ್ಟು ಬೇಕಾದ್ರೆ ಹೇಳ್ಬೋದು. ಇವನ್ನ ಸಜಾತಿ ಬೀಜ ಪದಗಳು. ಹೇಳಪ್ಪ ಅಕ್ಷರ ಇನ್ನೊಂದು ಜೊತೆ ಹೇಳ. ಮತ್ತೆ ಸಜಾತಿ ಇನ್ನೊಂದು ಜೊತೆ 6x 5 ಸಜಾತಿ ಬೀಜ ಪದಗಳಿಗೆ 5x 3x. ಅದೇ ಯೋಚನೆ ಮಾಡ್ತೀಯೋ ಏನ್ ಬೇಕಾದ್ರೆ ಹೇಳ್ಬೋದು. ಯೋಚನೆ ಮಾಡುವ ಹೇಳ್ತಕ್ಕಂಥ ಉತ್ತರನೇ ಇಲ್ಲ. ನೀವು ಗಮನಿಸಬೇಕಾಗಿರೋದು ಎರಡೇ ಅಂಶ. ಬೀಜಾಕ್ಷರ ಒಂದೇ ತರ ಇರಬೇಕು, ಗಾತ್ರ ಸೂಚಿನೂ ಒಂದೇ ತರ ಇರಬೇಕು. ಸಹಗುಣಕ ಈಗ ಉದಾಹರಣೆ ನೋಡಿ ನಾನು ಬರ್ತೀನಿ, ನಿಮ್ಮೊಂದು ಯೋಚನೆ ಮಾಡ್ತೀನಿ. -8x² y 9x² y x² y ಬರೀ x² y 2/3x² y ನೋಡಿ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಬೀಜಾಕ್ಷರ ಏನಿದೆ xy 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 xy. ಗಾತ್ರ ಸೂಚಿ x ಇಂದ 2 y 1 x ಇಂದ 2 y 1 ಎಲ್ಲಾ ಕಡೆನೂ ಕೂಡ ಅದೇ ರೀತಿ. ಇಂಥದನ್ನ ನಾವೇನಂತ ಕರಿತೀವಿ? ಸಜಾತಿ ಬೀಜ ಪದಗಳು. ಯಾವ್ದಾದ್ರೂ ಒಂದು ಚೇಂಜ್ ಆದ್ರೂ ಅವನ್ನ ಏನಂತ ಕರಿತೀವಿ?
ವಿಜಾತಿ ಬೀಜ ಪದಗಳು. ಯಶವಂತ, ವಿಜಾತಿ ಬೀಜ ಪದಕ್ಕೆ ಒಂದು ಉದಾಹರಣೆ ಹೇಳೋಣ. ಏನ್ ಚೇಂಜ್ ಮಾಡಿದ್ರು ಆಯ್ತು. 6x ಕ್ಯೂಬ್ 6x ಕ್ಯೂಬ್ 5x ಸ್ಕ್ವೇರ್ 5x ಸ್ಕ್ವೇರ್ 5x 5x ಕ್ಯೂಬ್ ಕ್ಯೂಬ್ ಕೂಡ ಕ್ಯೂಬ್ ಬೇಡ, 5x ಘಾತ 4. ಸರಿನಾ? ಇಲ್ಲೇನಾಗಿದೆ, ಬೀಜಾಕ್ಷರ ಒಂದೇ ತರ ಇದೆ, ಆದ್ರೆ ಘಾತ ಸೂಚಿ ಏನಾಗಿದೆ, ಬೇರೆ ಬೇರೆ ಆಗಿದೆ. ಹಾಗಾಗಿ ಇವೇನಾಗ್ತವೆ, ವಿಜಾತಿ ಬೀಜ ಪದಗಳು ಆಗ್ತವೆ. ಅಥವಾ ಹೇಳ ಕುಶಾಲ, ಇನ್ನೊಂದ್ ಜೊತೆ ನೀನು ವಿಜಾತಿ. 10x 5x ಸ್ಕ್ವೇರ್ 5x ಸ್ಕ್ವೇರ್ ಸರ್ 6x ಘಾತ 5 6x ಘಾತ 5. ಕರೆಕ್ಟಾ? ಇಲ್ಲೂ ಕೂಡ ಅಷ್ಟೇ, ಬೀಜಾಕ್ಷರ ಒಂದೇಸ್ಕರ ಇದೆ, ಘಾತ ಸೂಚಿ ಬೇರೆ ಬೇರೆ ಆಗಿದೆ. ಹಾಗಾಗಿ ಇವೇನಾಗ್ತವೆ, ವಿಜಾತಿ ಬೀಜ ಪದಗಳಾಗ್ತವೆ. ಅಥವಾ 6a 4b ಸ್ಕ್ವೇರ್ ಮೈನಸ್ 8p ಘಾತ 5. ಇದು ವಿಜಾತಿನ ಸಜಾತಿನ? ಯಾಕೆ? ಬೀಜಾಕ್ಷರನೂ ಚೇಂಜ್ ಇದೆ, ಘಾತ ಸೂಚಿನೂ ಚೇಂಜ್ ಇದೆ. ಯಾವ್ದ ನಾನು ಆಗ್ಲೇ ಹೇಳಿದ್ದೀನಿ. ಇಲ್ಲಿ ನೋಡಿ, ಈ ಉದಾಹರಣೆಗೆ ಇಲ್ಲೇ ಇಲ್ಲಿ ಬೀಜಾಕ್ಷರ ಚೇಂಜ್ ಇದೆ, ಘಾತ ಸೂಚಿ ಒಂದೇ ತರ ಇದೆ, ಆದ್ರೂ ವಿಜಾತಿ. ಇಲ್ಲಿ ಬೀಜಾಕ್ಷರ ಒಂದೇ ತರ ಇದೆ, ಘಾತ ಸೂಚಿ ಬೇರೆ ಬೇರೆ ಇದೆ, ಆದ್ರೂ ವಿಜಾತಿ. ಇಲ್ಲಿ ಬೀಜಾಕ್ಷರನೂ ಬೇರೆ ಬೇರೆ ಇದೆ, ಘಾತ ಸೂಚಿನೂ ಬೇರೆ ಬೇರೆ ಇದೆ, ಆದ್ರೂ ವಿಜಾತಿ. ಯಾವುದಾದ್ರೂ ಒಂದು ಬದಲಾಗಿದ್ರೂ ಕೂಡ ಅವೆಂತ ಬೀಜ ಪದಗಳಾಗ್ತವೆ, ವಿಜಾತಿ ಬೀಜ ಪದಗಳಾಗಿರ್ತವೆ. ಸೊ ಸಜಾತಿ ಅನ್ಬೇಕಾದ್ರೆ ಬೀಜಾಕ್ಷರನೂ ಒಂದೇ ತರ ಇರಬೇಕು, ಅವುಗಳ ಅನುಕ್ರಮ ಘಾತ ಸೂಚಿನೂ ಕೂಡ ಒಂದೇ ರೀತಿ ಇದ್ರೆ ಅಂತವನ್ನು ನಾವೇನಂತ ಕರಿತೀವಿ, ಸಜಾತಿ ಬೀಜ ಪದಗಳು ಅಂತ ಕರಿತೀವಿ. ಓಕೆ, ಈಗ ಈ ಬೀಜ ಪದಗಳ ಸಂಕಲನ ಮತ್ತು ವ್ಯವಕಲನ, ನಮ್ಗೆ ಈಗಾಗಲೇ ನೀವೆಲ್ಲ ಪ್ರೈಮರಿ ಶಾಲೆಯಲ್ಲಿ ಎಲ್ಲ ಏನು ಸಂಖ್ಯೆಗಳು ಏನ್ ಬರ್ತವೆ, ಸ್ಥಿರಾಂಕಗಳು ಏನ್ ಬರ್ತಾವ, ಸ್ವಾಭಾವಿಕ ಸಂಖ್ಯೆಗಳಿಂದ ಹಿಡಿದು ವಾಸ್ತವ ಸಂಖ್ಯೆಗಳವರೆಗೂ ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡೋದು ಹೇಗೆ, ಕಳೆಯೋದು ಹೇಗೆ, ಗುಣಿಸೋದು ಹೇಗೆ, ಭಾಗಿಸೋದು ಹೇಗೆ, ಹಾಗೆ ಪೂರ್ಣಾಂಕಗಳನ್ನ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಹೇಗೆ, ಭಾಗಲಬ್ಧ ಸಂಖ್ಯೆಗಳನ್ನ ಅಥವಾ ದಶಮಾಂಶ ಸಂಖ್ಯೆಗಳನ್ನ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಹೇಗೆ ಎಲ್ಲ ಗೊತ್ತಿದೆ. ಈಗ ಈ ವರ್ಷ ನಾವು ಈ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನವನ್ನ ಮಾಡ್ತಕ್ಕಂಥದ್ದು ಹೇಗೆ, ಗುಣಾಕಾರ ಮಾಡ್ತಕ್ಕಂಥದ್ದು ಹೇಗೆ ಅಂತ ನೋಡೋಣ. ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ. ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ. ನಾನು ಫಸ್ಟ್ ನಿಮಗೆ ಯಾವುದೇ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ ಮಾಡ್ಬೇಕಾದ್ರೆ ಕೆಲವು ನಿಯಮಗಳಿದೆ, ಆ ನಿಯಮಗಳನ್ನು ಹೇಳ್ತೀನಿ, ಆಮೇಲೆ ನೋಡೋಣ. ಈಗ ಉದಾಹರಣೆಗೆ ನಾನು ಮೊದಲನೇ ಪಾಠ ಸಂಖ್ಯಾ ಪದ್ಧತಿ ಪಾಠ ಶುರು ಮಾಡಿದಾಗ ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನ ಹೇಳಿತ್ತಲ್ವಾ? ಎಸ್ ಕುಶಾಲ, ಪೂರ್ಣಾಂಕಗಳನ್ನ ಸಂಕಲನ ಮತ್ತು ವ್ಯವಕಲನ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಅಬ್ಸರ್ವ್ ಮಾಡ್ಬೇಕಪ್ಪ? ಸರಿ ಸರ್, ಬೀಜ ಪೂರ್ಣಾಂಕಗಳು ಅಂದ್ರೆ ಯಾವ್ಯಾವು? ಪೂರ್ಣಾಂಕಗಳು ಹೇಳು ಮೊದಲು. ಮೈನಸ್ ಪ್ಲಸ್ 1 2 3 ಆಮೇಲೆ ಸರ್ ಇತ್ಯಾದಿ. ಈ ಕಡೆಗೆ ಸರ್ -1 -2 -3 -4 ಇತ್ಯಾದಿ ಪೂರ್ಣಾಂಕಗಳು ಅಂತ ಕರೀತೀವಿ. ಈ ಪೂರ್ಣಾಂಕಗಳನ್ನು ಸಂಕಲನ ಅಥವಾ ವ್ಯವಕಲನ ಕ್ರಿಯೆಗೆ ಒಳಪಡಿಸಬೇಕಾದ್ರೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂತ ಹೇಳ್ಕೊಟ್ಟಾಗಿದೆ. ಏನ್ ನೋಡ್ಬೇಕು ಫಸ್ಟ್? ಇದಕ್ಕೆ ಚಿಹ್ನೆ ನೋಡ್ಬೇಕು. ಪೂರ್ಣಾಂಕಗಳು ಹೊಂದಿರತಕ್ಕಂಥ ಚಿಹ್ನೆಯನ್ನ ನೋಡ್ಬೇಕು. ಈಗ ಉದಾಹರಣೆಗೆ ಈ ತರದ್ ನನ್ನ ಲೆಕ್ಕ ಇದೆ ಅಂತ ಅನ್ಕೊಳ್ಳಿ, -5 -6 ಸಂಕ್ಷೇಪಿಸಿ ಅಂತ ಕೊಡ್ತಾರೆ, ಅಥವಾ +4 +8 ಸಂಕ್ಷೇಪಿಸಿ ಅಂತ ಕೊಡ್ತಾರೆ, ಅಥವಾ -3 +6 ಸಂಕ್ಷೇಪಿಸಿ ಅಂತ ಕೊಡ್ತಾರೆ, -9 +5 ಸಂಕ್ಷೇಪಿಸಿ ಅಂತ ಕೊಡ್ತಾರೆ. ಉದಾಹರಣೆ 4 ರೀತಿಯಾಗಿರ್ತಾರೆ ಅಂತ ಲೆಕ್ಕ ಹೇಳುತ್ತೆ. ಇಲ್ಲಿ ಫಸ್ಟ್ ಸಂಖ್ಯೆ ನೋಡ್ಬೇಕಾ, ಚಿಹ್ನೆ ನೋಡ್ಬೇಕಾ? ಚಿಹ್ನೆ ನೋಡ್ಬೇಕು. ಯಾವ ರೀತಿ ಚಿಹ್ನೆಯನ್ನು ಹೊಂದಿದಾವೆ ಇವೆರಡು? ಒಂದೇ ರೀತಿಯ ಚಿಹ್ನೆಯನ್ನು ಹೊಂದಿದೆ. ಒಂದೇ ರೀತಿಯ ಚಿಹ್ನೆಯನ್ನು ಮಾಡಿದ್ರೆ ಏನ್ ಮಾಡ್ಬೇಕು ನಾವು? ಕೂಡ್ಬೇಕು, ಸಂಕಲನ ಕ್ರಿಯೆಗೆ ಒಳಪಡಿಸ್ಬೇಕು. ನೋಡಿ, ಪೂರ್ಣಾಂಕಗಳಲ್ಲಿ ನಾವು ಮೇಲ್ಗಡೆ ಹೆಡ್ಡಿಂಗು ಕೆಳಗಿನ ಲೆಕ್ಕಗಳನ್ನು ಕೂಡಿರಿ ಅಂತ ಕೊಟ್ಟಿದ್ರು ಕೂಡ ಕೂಡಿರಿ ಅಂದ ತಕ್ಷಣ ಕೂಡ್ತಕ್ಕಂಥದ್ದಲ್ಲ, ಕಳೆಯಿರಿ ಅಂತಕ್ಕಂಥದ್ದು ಕಳೀತಕ್ಕಂಥದ್ದಲ್ಲ. ಡಿಪೆಂಡ್ಸ್ ಅಪಾನ್ ವಾಟ್ ದ
ಸೈನ್ಸ್ ಇದೆ ಯಾವ ಅವುಗಳು ಹೊಂದಿರತಕ್ಕಂಥ ಚಿಹ್ನೆಗಳ ಆಧಾರದ ಮೇಲೆ ನಾವು ಸಂಕಲನ ಅಥವಾ ವ್ಯವಕಲನವನ್ನು ಮಾಡಬೇಕು. ವಿಷಯ ಒಂದೇ ರೀತಿಯ ಚಿಹ್ನೆಯನ್ನು ಹೊಂದಿದೆ, ಹಾಗಾದ್ರೆ ಏನ್ ಮಾಡ್ಬೇಕು? ಕೂಡಬೇಕು. ಕೂಡೋದು ಏನನ್ನು ಕೂಡೋದು? ಚಿಹ್ನೆ ಚಿಹ್ನೆ ಕೂಡದ ಸಂಖ್ಯೆಗಳನ್ನು ಕೂಡಬೇಕು. ಎಷ್ಟಾಗುತ್ತೆ? 5 ಮತ್ತು 6 ಮೊತ್ತ ಎಷ್ಟು? 11. ಸೊ ಚಿಹ್ನೆಯನ್ನು ಏನ್ ಮಾಡ್ಬೇಕು? ಅದೇ ಇರ್ಬೇಕು ಸರ್. ಅದೇ ಚಿಹ್ನೆಯನ್ನ ಇಡಬೇಕು ಅಲ್ವಾ? ಸಜಾತಿ ಚಿಹ್ನೆಯನ್ನ ಹೊಂದಿದ್ರೆ ಆ ಪೂರ್ಣಾಂಕಗಳನ್ನ ಕೂಡ್ಬಿಟ್ಟು ಅದೇ ಚಿಹ್ನೆಯನ್ನ ಬಂದಂತ ಉತ್ತರಕ್ಕೆ ಕೊಡ್ಬೇಕು. ಓಕೆ, ಇಲ್ಲ ಮಾಡ್ಬೇಕಪ್ಪ, ಕೂಡ್ಬೇಕು. ಯಾಕೆ? ಎರಡೂ ಕೂಡ ಒಂದೇ ರೀತಿಯ ಚಿಹ್ನೆಯನ್ನು ಹೊಂದಿದವೆ, ಹಾಗಾಗಿ ಕೂಡ್ಬೇಕು. ಎಷ್ಟಾಗುತ್ತೆ? 12. ಆಮೇಲೆ ಚಿಹ್ನೆ ಹಾಗೆ ಇಡಬೇಕು. ಕರೆಕ್ಟ್ ಆಗ್ಬೇಕು. ಇಲ್ಲೇನ್ ಮಾಡ್ಬೇಕು? ಸರ್ ಕಳಿಬೇಕು. ಯಾಕೆ ಕಳಿಬೇಕು? ಸರ್ ಬೇರೆ ಬೇರೆ ಚಿಹ್ನೆ. ಬೇರೆ ಬೇರೆ ಚಿಹ್ನೆಯನ್ನ ಹೊಂದಿದ್ರೆ ಕಳಿಬೇಕು. ಇಲ್ಲಿ ಮೇಲೆ 3 ಇದೆ, ಕೆಳಗಡೆ 6 ಇದೆ. ಚಿಕ್ಕದಿದೆ, ಮೇಲೆ ಕೆಳಗಡೆ ದೊಡ್ಡದಿದೆ. ಕಡೆಗೆ ಬರುತ್ತಾ? ಎಸ್ ಸರ್. ಬರುತ್ತೆ. ಇಲ್ಲ ಆ ರೀತಿಯಾಗಿರ್ತಕ್ಕಂಥದ್ದೇನಿಲ್ಲ. ನಾವು ಸ್ವಾಭಾವಿಕ ಸಂಖ್ಯೆಗಳ ತರ ಅಲ್ಲ. ಇಲ್ಲಿ ಯಾವುದರಿಂದ ಯಾವುದನ್ನಾದ್ರೂ ವ್ಯತ್ಯಾಸ ಮಾಡಬಹುದು. ಎಷ್ಟಾಗತ್ತೆ? +3 ಆಗುತ್ತೆ. 3 ಆದ ತಕ್ಷಣ ಬಂದಂತ ಉತ್ತರಕ್ಕೆ ಏನ್ ಚಿಹ್ನೆ ಕೊಡ್ಬೇಕು? ದೊಡ್ಡ ಸಂಖ್ಯೆ ಹಿಂದಿರ್ತಕ್ಕಂಥ ಚಿಹ್ನೆ. ಎಷ್ಟಾಗುತ್ತೆ? +3. ನೆಕ್ಸ್ಟ್ ಸುಜಾತ, ಇಲ್ಲೇನ್ ಮಾಡ್ಬೇಕು? ಸರ್ ಕಳಿಬೇಕು. ಎಷ್ಟಾಗುತ್ತೆ ಉತ್ತರ? ಸರ್ -4. -4. ಯಾಕೆ ಮೈನಸ್ ಕೊಟ್ಟೆ? ಸರ್ ದೊಡ್ಡ ಸಂಖ್ಯೆಯ ಹಿಂದಿರ್ತಕ್ಕಂಥ ಚಿಹ್ನೆ. ಸೊ ಚೆನ್ನಾಗಿ ಜ್ಞಾಪಕ ಇಟ್ಕೊಡ್ರೆ ನಾವು ಏನ್ ಕ್ರಿಯೆ ಮಾಡ್ತಾ ಇದೀವಿ, ಏನ್ ಕೆಲಸ ಮಾಡ್ತಾ ಇದೀವಿ ಅನ್ನೋದು ಜ್ಞಾಪಕ ಇರಲಿ. ಸಂಕಲನ ಮತ್ತು ವ್ಯವಕಲನವನ್ನು ಮಾಡಬೇಕಾದ್ರೆ ನಾವು ಅವುಗಳು ಹೊಂದಿರ್ತಕ್ಕಂಥ ಚಿಹ್ನೆಯನ್ನ ಗಮನಿಸಿ ಸಜಾತಿ ಚಿಹ್ನೆಯನ್ನು ಹೊಂದಿದ್ರೆ ಕೂಡಬೇಕು, ವಿಜಾತಿ ಚಿಹ್ನೆಯನ್ನು ಹೊಂದಿದ್ರೆ ಕಳಿಬೇಕು. ಕೂಡಿದಾಗ ಬಂದಂತಹ ಉತ್ತರಕ್ಕೆ ಅದೇ ಚಿಹ್ನೆಯನ್ನು ಕೊಡಬೇಕು, ಕಳೆದಾಗ ಬಂದಂತಹ ಉತ್ತರಕ್ಕೆ ದೊಡ್ಡ ಸಂಖ್ಯೆಯ ಹಿಂದಿರ್ತಕ್ಕಂಥ ಚಿಹ್ನೆಯನ್ನ ಕೊಡಬೇಕು. ಈಗಾಗಲೇ ಆಗಲಿ, ಇದು ಪೂರ್ಣಾಂಕಗಳಿಗೆ ಸಂಬಂಧ. ಅದೇ ತರ ಗುಣಾಕಾರಕ್ಕಾದ್ರೆ -5 ಇಂಟು +4 ಅಂತ ಇದ್ರೆ ಇವೆರಡನ್ನು ಗುಣಿಸುವಂತ ಅರ್ಥ. ಹೇಳಪ್ಪ ಕುಶಾಲಿ, ಈಗಲಾಗ ಹೆಂಗ್ ಗುಣಿಸ್ತೀವಿ ಇವೆರಡನ್ನು? ಫಸ್ಟ್ ಏನ್ ಗುಣಿಸ್ಕೋಬೇಕು? ಚಿಹ್ನೆ ಏನಾಗುತ್ತೆ? ಮೈನಸ್ ಇಂಟು ಪ್ಲಸ್ ಮೈನಸ್ 20 20 ಅಂತಕ್ಕಂಥದ್ದು ಉತ್ತರ. ಫಸ್ಟ್ ಚಿಹ್ನೆಗಳನ್ನ ಗುಣಿಸ್ಕೋಬೇಕು. ಕುತ್ಕೋ, ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳಿದೀನಿ. ಬಹಳಷ್ಟು ಜನ ಏನ್ ಮಾಡ್ತಾರೆ, ಈ ಗುಣಾಕಾರ ಹೇಳಿದ ತಕ್ಷಣ ಇದನ್ನ ತಪ್ಪು ಮಾಡಕ್ ಶುರು ಮಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಉತ್ತರ ಇಟ್ಬಿಡ್ತೀವಿ. ಇಲ್ಲಿ ಇಂಟು ಅಲ್ಲ ನಾನು ಮಾಡ್ತಾ ಇರೋದು, ನಾನು ಮಾಡ್ತಾ ಇರ್ತಕ್ಕಂಥದ್ದು ಸಂಕಲನ. ಅವ್ರ ಮಧ್ಯೆ ಏನ್ ಚಿಹ್ನೆ ಇದೆ ಅನ್ನೋದು ಸ್ವಲ್ಪ ಗಮನಿಸ್ಬೇಕು. ಸ್ವಲ್ಪ ಗಮನಿಸಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಯಾವ್ದೋ ಅಮೌಂಟ್ ಇಟ್ಕೊಂಡು ಏನೋ ಲೆಕ್ಕ ಮಾಡಕ್ ಹೋದ್ರೆ ತಪ್ಪಾಗುತ್ತೆ. ಇಲ್ಲಿ ಈ ಎರಡು ಪೂರ್ಣಾಂಕಗಳ ನಡುವೆ ಇಂಟು ಚಿಹ್ನೆ ಇಟ್ಟು ಗುಣಾಕಾರ ಮಾಡಿದೆ. ಆದ್ರೆ ಇವೆರಡನ್ನ ಸಂಕಲನ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಒಂದೇ ರೀತಿಯ ಚಿಹ್ನೆಯನ್ನು ಹೊಂದಿರೋದ್ರಿಂದ ಪೂರ್ಣಾಂಕಗಳನ್ನ ಕೂಡ್ಬಿಟ್ಟು ಬಂದಂತ ಉತ್ತರಕ್ಕೆ ಅದೇ ಚಿಹ್ನೆಯನ್ನ ಇಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಹಾಗೇನೆ ಈಗಾಗಲೇ ನಾವು ಇದರ ಪೂರ್ಣಾಂಕಗಳ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಎಲ್ಲ ಆಗಿದೆ. ನಿಮ್ ವಿಶೇಷ ತರಗತಿನಲ್ಲೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಈಗ ನಾವಾಗಾದ್ರೆ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ ಮಾಡತಕ್ಕಂಥದ್ದು ಹೇಗೆ ಅಂತ ನೋಡಿ. ಫಸ್ಟ್ ಸೊ ನಾವು ಒಂದು ತಿಳ್ಕೊಳ್ಳಿ ಮಕ್ಕಳ ಚೆನ್ನಾಗಿ, ಯಾವುದೇ ಲೆಕ್ಕಗಳನ್ನ ಮಾಡಬೇಕಾದ್ರೆ ಅದು ಯಾವುದರಾಗಿ ಬೀಜೋಕ್ತಿಗಳ ಸಂಕಲನ ವ್ಯವಕಲನ ಆಗಿರ್ಲಿ, ಪೂರ್ಣಾಂಕಗಳ ಸಂಕಲನ ವ್ಯವಕಲನ ಆಗಿರ್ಲಿ, ಸ್ವಾಭಾವಿಕ ಸಂಖ್ಯೆಗಳ ಸಂಕಲನ ವ್ಯವಕಲನ ಆಗಿರ್ಲಿ, ಅಥವಾ ಭಿನ್ನರಾಶಿಗಳ ಸಂಕಲನ ವ್ಯವಕಲನ ಆಗಿರ್ಲಿ, ಎಲ್ಲದರ ಹಿಂದೆ ಒಂದಿಷ್ಟು ನಿಯಮಗಳಿರ್ತಾವ. ಆ ನಿಯಮಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ನಿಯಮಗಳನ್ನ ಬಳಸಿ ಲೆಕ್ಕ ಮಾಡಿದ್ರೆ ತಪ್ಪಾಗಲ್ಲ. ನೀವೇನ್ ಮಾಡ್ತೀರಪ್ಪ, ನೀವು ಮಾಡ್ತಕ್ಕಂಥ ತಪ್ಪೇನು ಅಂದ್ರೆ, ನಾನು ಸಾಕಷ್ಟು ಸರಿ ಹೇಳಿದ್ದೀನಿ, ಹಿಂದಿನ ಲೆಕ್ಕವನ್ನು ನೋಡ್ಬಿಟ್ಟು ಮುಂದಿನ ಲೆಕ್ಕ ಮಾಡ್ತಾ ಹೋಗ್ತೀನಿ, ಇಲ್ಲ ಪಕ್ಕದಲ್ಲಿ ಯಾರೋ ಫ್ರೆಂಡ್ ಮಾಡಿರೋ ಲೆಕ್ಕ ನೋಡ್ಬಿಟ್ಟು ಮಾಡಕ್ ಹೋಗ್ತೇನೆ. ಸೊ ಆ ರೀತಿ ತಪ್ಪುಗಳನ್ನು ಮಾಡದಲ್ಲೇ ನಿಯಮಾನುಸಾರ ಲೆಕ್ಕ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ. ಸೊ ಯಾವುದೇ ಬೀಜ ಪದಗಳನ್ನ ಕೂಡಬೇಕು ಅಥವಾ ಕಳೆಯಬೇಕು ಅಂದ್ರೆ ಫಸ್ಟ್ ಸಜಾತಿ ಬೀಜ ಪದಗಳಾಗಿರ್ಬೇಕು. ಕೊಟ್ಟಿರ್ತಕ್ಕಂಥ ಬೀಜ ಪದ ಎಂತ ಬೀಜ ಪದಗಳಾಗಿರ್ಬೇಕು? ಸಜಾತಿ ಬೀಜ ಪದಗಳ ಅಂತಕ್ಕಂಥದ್ದನ್ನ ಫಸ್ಟ್ ನೋಡ್ಕೊಳ್ಳಿ. ಓಕೆ, ಸಜಾತಿ ಬೀಜ ಪದಗಳಾಗಿತ್ತು ಅಂದ್ರೆ ಹೋಗಿ ಕೂಡಬಹುದು ಅಥವಾ ಕಳಿಬಹುದು. ಎರಡರಲ್ಲಿ ಏನಾದ್ರೂ ಮಾಡಬಹುದು ಅನ್ನೋ ಡಿಸಿಷನ್ ಬರ್ಬೇಕು. ನೀವು ನೋಡ್ತಿದ್ದಂಗೆ ಕೂಡ್ರಿ ಅಂದ ತಕ್ಷಣ ಕೂಡಬಾರ್ದು. ನೆಕ್ಸ್ಟ್, ಅವು ಸಜಾತಿ ಚಿಹ್ನೆಯನ್ನ ಹೊಂದಿದ್ರೆ, ಆಗ್ಲೇ ನಾವು ಮಾಡಿದ್ವಿ, ಸಜಾತಿ ಚಿಹ್ನೆಯನ್ನ ಅಥವಾ ಒಂದೇ ರೀತಿಯ ಚಿಹ್ನೆಯನ್ನ ಹೊಂದಿದ್ರೆ, ನಿಮ್ಮ ಭಾಷೆಯನ್ನು ಹೇಳೋದಾದ್ರೆ ಒಂದೇ ರೀತಿಯ ಚಿಹ್ನೆಯನ್ನ ಹೊಂದಿದ್ರೆ ಏನ್ ಮಾಡ್ಬೇಕು? ಕೂಡಬೇಕು. ಸರಿನಾ? ಕೂಡಬೇಕು.
ಸಜಾತಿ ಬೀಜ ಪದಗಳಾಗಿದ್ದು ವಿಜಾತಿ ಚಿಹ್ನೆಯನ್ನು ಹೊಂದಿದ್ರೆ ಅಂದ್ರೆ ಬೇರೆ ಬೇರೆ ಚಿಹ್ನೆಯನ್ನು ಹೊಂದಿದ್ರೆ ಏನ್ ಮಾಡ್ಬೇಕು? ಕಲಿಬೇಕು. ಕಡಿಬೇಕು. ಸರಿನಾ? ಇಲ್ಲಿಂದ ಮುಂದಕ್ಕೆ ಅಲ್ಲೇನ್ ಮಾಡಿದ್ವು ನಾವು ಪೂರ್ಣಾಂಕಗಳಲ್ಲಿ ಏನೇನ್ ಮಾಡಿದ್ವು ಅದೇ ರೀತಿ ಕೂಡಿದಾಗ ಬಂದಂತ ಉತ್ತರಕ್ಕೆ ಅದೇ ಚಿಹ್ನೆ ಇಡಬೇಕು, ಕಳೆದಾಗ ಬಂದಂತ ಉತ್ತರಕ್ಕೆ ದೊಡ್ಡ ಸಂಖ್ಯೆಯಿಂದ ಇರ್ತಕ್ಕಂಥ ಚಿಹ್ನೆ ಇಡಬೇಕು, ಬೀಜಾಕ್ಷರವನ್ನ ಹಾಗೆ ಇಡಬೇಕು. ವೆರಿ ಇಂಪಾರ್ಟೆಂಟ್. ಬೀಜಾಕ್ಷರವನ್ನ ಮೂಲ ಇದ್ರಲ್ಲಿ ಏನಿರುತ್ತೋ ಹಾಗೆ ಇಡಬೇಕು. ಉದಾಹರಣೆಗಳನ್ನು ಮಾಡಿದ್ರೆ ಗೊತ್ತಾಗ್ತದೆ. ಬೀಜಾಕ್ಷರಗಳನ್ನ ಹಾಗೆಯೇ ಇಡಬೇಕು. ಇಷ್ಟು ನಿಯಮಗಳನ್ನು ಚೆನ್ನಾಗಿ ಅರ್ಥ ಮಾಡ್ತಾರೆ. ಓಕೆ, ಈಗ ನಾನು ಉದಾಹರಣೆ ಹೇಳ್ತೀನಿ. ನಾವೀಗ ಲೆಕ್ಕ ಕೊಡ್ತೀವಿ, ಇಷ್ಟೆಲ್ಲ ಹೇಳ್ಕೊಟ್ಟಿರ್ತೀವಿ. 5x + 3y ಅಂತ ಕೊಡ್ತೀವಿ. 5x + 3y ಅಂತ ಹೇಳಪ್ಪ ಯಶವಂತ. ಎಷ್ಟಾಗತ್ತಪ್ಪ ಇವೆರಡನ್ನು ಕೂಡಿದ್ರೆ? ವೆರಿ ಗುಡ್. ಯಾಕಪ್ಪ ಕೂಡಕ್ ಬರೋದಿಲ್ಲ? ವಿಜಾತಿ ಬೀಜಾಕ್ಷರ ಚೇಂಜ್ ಇರೋದ್ರಿಂದ ಎಂತ ಬೀಜ ಪದಗಳಾಗ್ತವೆ? ವಿಜಾತಿ ಬೀಜ ಪದಗಳಾಗ್ತವೆ. ಹಾಗಾಗಿ ಇವೆರಡನ್ನು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಕೂಡ್ಲಿಕ್ಕೂ ಬರೋದಿಲ್ಲ, ಅದ್ರ ಸುದ್ದಿಗೆ ಹೋಗಬಾರ್ದು. ಕೂಡ್ರಿಂದ ಅಕಸ್ಮಾತ್ ಹೇಳಿದ್ರೆ ಏನ್ ಮಾಡೋದಪ್ಪ, ಅವೆರಡರ ಮಧ್ಯೆ ಪ್ಲಸ್ ಹಾಕಿಡ್ಬೇಕಷ್ಟೇ. 5x + 3y ಅಂತ ಬಂದಿಡ್ಬೇಕು. ಅವೆರಡನ್ನು ಮೊತ್ತ ಮಾಡಿ ಸೇರ್ಸಕ್ ಬರೋದಿಲ್ಲ. ಈಗ ಉದಾಹರಣೆ ನಾನು ನಿಮಗೆ ಸಾಕಷ್ಟು ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟಿದ್ದೆ. ಉದಾಹರಣೆಗೆ ಯಶವಂತ ಮನೆಯಲ್ಲಿ 5 ಎಮ್ಮೆ ಇದ್ರೆ, ನಮ್ಮ ಅಕ್ಷಯ್ ಮನೆಯಲ್ಲಿ 3 ಹಸು ಇದೆ. 5 ಎಮ್ಮೆ + 3 ಹಸು ಸೇರಿಸಿ ಎಷ್ಟು ಎಮ್ಮೆ ಆದ್ರೆ ಹೇಳಕ್ ಬರುತ್ತಾ? ಎಷ್ಟು ಎಮ್ಮೆ ಆಗ್ತವೆ? 5. ಎಷ್ಟು ಹಸು ಆಗ್ತವೆ? 3 ಹಸು. ಯಾಕೆ? ಅವೆರಡರ ಜಾತಿ ಬೇರೆ ಬೇರೆ ಇರೋದ್ರಿಂದ ಅವೆರಡನ್ನು ಕೂಡಕ್ ಬರೋದೇ ಇಲ್ಲ. ಅದನ್ನೇ ಇವ್ರ ಮನೇಲಿ 5 ಹಸು ಇದಾವೆ, ಅವ್ರ ಮನೇಲಿ 4 ಹಸು ಇದಾವೆ. ಒಟ್ಟು ಎಷ್ಟು ಹಸು ಅದು? ಕರೆಕ್ಟಾ? ಸೊ ಹಾಗಾಗಿ ಅವುಗಳನ್ನು ಒಂದೇ ರೀತಿಯ ಜಾತಿ ಇದ್ರೆ ನಾವೇಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ್ತೀವೋ. ಈಗ ಉದಾಹರಣೆಗೆ ನಿಮ್ಮಮ್ಮ ಯಾರ್ಯಾರ ಮನೆಗೆ ಹಬ್ಬದಲ್ಲಿ ಕುಂಕುಮಕ್ಕೆ ಅಂತ ಹೋಗ್ತಾರೆ. ಕುಂಕುಮಕ್ಕೆ ಹೋದಂತ ಸಂದರ್ಭದಲ್ಲಿ ಎಲ್ಲ ಅವ್ರು ಮಡ್ಲಕ್ಕಿ ಕೊಡ್ತಾರೆ, ನೋಡಿದೀವಿ ನೀವೆಲ್ಲ ಅಲ್ವಾ? ಆಮೇಲೆ ಅಕ್ಕಿ ಎಲ್ಲ ತಗೊಂಡೆಲ್ಲ ಸಪರೇಟ್ ಮಾಡ್ತಾರೆ. ಕಾಯಿನೇ ಬೇರೆ ಇಡ್ತಾರೆ, ವಿಳೆದೆಲ್ಲನೇ ಬೇರೆ ಇಡ್ತಾರೆ, ಅಡಿಕೆನೇ ಬೇರೆ, ಅಡಿಕೆ ತೆಗೆದು ಅಡಿಕೆ ಡಬ್ಬಕ್ಕೆ ಹಾಕ್ತಾರೆ. ಕರೆಕ್ಟಾ? ಯಾಕೆ? ಅಡಿಕೆ ಜಾತಿ ಎಲ್ಲ ಒಂದೆಲ್ಲ ಒಂದಕ್ಕೆ ಹಾಕ್ತಾರೆ, ವಿಳೆದೆಲೆಗಳೆಲ್ಲ ಒಂದ್ ಜಾತಿ, ಅವನ್ನೆಲ್ಲ ಒಂದ್ ತಗ್ ಜೋಡಿಸಿರ್ತಾರೆ. ಅಕ್ಕಿ ತೆಗೆದು ಏನ್ ಮಾಡ್ತಾರೆ? ಅಕ್ಕಿ ಡಬ್ಬಕ್ಕೆ ಹಾಕ್ತಾರೆ ಅಲ್ವಾ? ಅಕ್ಕಿ ತೆಗೆದು ಅದರ ಕಡ್ಲೆಬೇಳೆ ಡಬ್ಬಕ್ಕೆ ಹಾಕಕ್ಕಾಗತ್ತಾ? ಅಥವಾ ಗೋಧಿದಕ್ಕೆ ಹಾಕಕ್ಕಾಗತ್ತಾ? ಹಾಕಲ್ಲ. ಯಾಕೆ? ಯಾರ ಮನೆ ಅಕ್ಕಿನಾರ ಆಗಿಲ್ಲ, ಅದೆಲ್ಲ ಒಂದೇ ಜಾತಿ. ಅದನ್ನ ತಗೊಂಡ್ ಏನ್ ಮಾಡ್ತಾರೆ? ಅಕ್ಕಿ ಡಬ್ಬಕ್ಕೆ ಹಾಕ್ತಾರೆ ಅಲ್ವಾ? ಈ ರೀತಿ ನಮ್ಮ ನಿತ್ಯ ಜೀವನದಲ್ಲೂ ಕೂಡ, ದಿನನಿತ್ಯ ಜೀವನದಲ್ಲೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥದ್ದನ್ನೆಲ್ಲ ಒಂದ್ ಕಡೆ ಶೇಖರಣೆ ಮಾಡ್ತಕ್ಕಂಥದ್ದು, ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾರೆ. ಅದೇ ರೀತಿ ಇಲ್ಲಿ ಚೆನ್ನಾಗಿ ನಾಪ್ಕೊಳ್ಕೊಳ್ಳಿ. ಏನಾದ್ರೂ ಬೀಜ ಪದಗಳನ್ನ ಸಂಕ್ಷೇಪಿಸಿ ಅಂತ ಕೊಟ್ಟಾಗ ಮೊದಲನೇ ಕಂಡೀಷನ್ ಅಂದ್ರೆ ನಿಮ್ ಕಣ್ಣು ಎಲ್ಲಿ ಬೀಳ್ಬೇಕು? ಅವು ಎಂತಹ ಬೀಜ ಪದಗಳು? ಅವು ಸಜಾತಿ ಬೀಜ ಪದಗಳಾಗಿದ್ರ ನೆಕ್ಸ್ಟ್ ಎಲ್ಲಿ ಬೀಳ್ಬೇಕು ಕಣ್ಣು? ಚಿಹ್ನೆ ಮೇಲೆ ಬಿಡ್ಬೇಕು. ನೆಕ್ಸ್ಟ್ ಎಲ್ಲಿ ಬೀಳ್ಬೇಕು ಕಣ್ಣು? ಸಂಖ್ಯೆ ಮೇಲೆ ಬಿಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಚಿಹ್ನೆ ನೋಡ್ಬಿಟ್ಟು ಕೂಡೋದು ಕಳೆಯೋದು ಮಾಡ್ಬೇಕು. ಬೀಜಾಕ್ಷರ ಏನ್ ಮಾಡ್ಬೇಕು? ಹಾಗೆ ಇಡಬೇಕು. ಅರ್ಥ ಆಯ್ತಾ? ನೋಡಿ ಈಗಾಗಲೇ ಏನ್ ಮಾಡ್ತಾರೆ. ಈಗ ಉದಾಹರಣೆಗೆ 6p² ಮೈನಸ್ 5p² ಹೇಳಪ್ಪ ಅಕ್ಷರ. ಇವೆರಡನ್ನು ಏನ್ ಮಾಡೋಣಪ್ಪ? ಕೂಡಬೇಕು. ಯಾಕೆ? ಸಜಾತಿ ಬೀಜ ಪದಗಳಾಗಿದ್ದು ಒಂದೇ ರೀತಿಯ ಚಿಹ್ನೆಯನ್ನು ಹೊಂದಿದ್ದಾವೆ, ಹಾಗಾಗಿ ಕೂಡಬೇಕು. ಏನನ್ನು ಕೂಡೋದು? ಸಂಖ್ಯೆಗಳನ್ನು ಕೂಡಬೇಕು. ಎಷ್ಟಾಗುತ್ತೆ? 11p². ಚಿಹ್ನೆ ಅದೇ ಅಲ್ವಾ? ಹೇಳಿದ ಅರ್ಥ ಆಯ್ತಾ? ನಾಗಲೇ ಹೇಳಿದೆ ನಿಮಗೆ. ಯಶವಂತನಲ್ಲಿ 4 ಹಸು, ನಮ್ಮ ಅಕ್ಷಯ್ ಮನೆಯಲ್ಲಿ 5 ಹಸುಗಳಿದಾವೆ. ಇವೆರಡೂ ಕೂಡಿದ್ರೆ ಒಟ್ಟು ಎಷ್ಟಾಯ್ತು? 9 ಹಸು ಅಂತ ಹೇಳ್ತೀವಿ ವಿನಃ ಇಲ್ಲಿ ಹಸು ಸ್ಕ್ವೇರ್ ಆಗ್ಲಿ, ಹಸು ಕ್ಯೂಬ್ ಆಗ್ಲಿ ಎಲ್ಲರ ಬರೀತೀವ ನಾವು? ಬರೆಯೋದಿಲ್ಲ. ಹಾಗೇನೆ 6p², 5p² ಅಂದ್ರೆ ಅಲ್ಲಂಗೆ ಹಸು ಕೂಡಿದಾಗ ಹಸುನೇ ಬಂತು. ಹಾಗೆ ಇಲ್ಲಿ p² ಅಂದ್ರೆ p² ಬರೀಬೇಕು. ತುಂಬಾ ಜನ ತಪ್ಪು ಮಾಡ್ತೀರಾ, ಗುಣಾಕಾರಕ್ಕೆ ಹೋಗ್ಬಿಡ್ತೀರಾ, p⁴ 4 ಅಂತ ಮಾಡ್ತೀರಾ. ಈಗ ಕರೆಕ್ಟ್ ಮಾಡ್ತೀರಾ. ಗುಣಾಕಾರ ಹೇಳಿದ ತಕ್ಷಣ ಅಲ್ಲದ ಇಲ್ಲಿಗೆ ಇಲ್ಲದ ಅಲ್ಲಿಗೆ ಮಿಕ್ಸ್ ಮಾಡ್ತೀರಾ. ಅದಕ್ಕೆ ನಾನು ಹೇಳ್ತಿರ್ತಕ್ಕಂಥದ್ದು ನಿಯಮಾನುಸಾರ ಲೆಕ್ಕ ಮಾಡಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಯಾವುದೇ ಬೀಜ ಪದಗಳನ್ನ ಕೂಡ್ರಿ ಅಂತ ಹೇಳಿದಾಗ ಕೊಟ್ಟಿರ್ತಕ್ಕಂಥ ಬೀಜ ಪದಗಳು ಸಜಾತಿನ ಅಂತಕ್ಕಂಥದ್ದು ನೋಡಿ.
ಸಜಾತಿ ಬೀಜ ಪದಗಳಾಗಿದ್ರೆ ನೆಕ್ಸ್ಟ್ ಏನ್ ನೋಡ್ಬೇಕು? ಚಿಹ್ನೆಗಳನ್ನ ನೋಡ್ಬೇಕು. ಒಂದೇ ರೀತಿಯ ಚಿಹ್ನೆಯನ್ನು ಹೊಂದಿದ್ರೆ ಏನ್ ಮಾಡ್ಬೇಕು? ಬೇರೆ ಬೇರೆ ಚಿಹ್ನೆಯನ್ನು ಹೊಂದಿದ್ರೆ ಏನ್ ಮಾಡ್ಬೇಕು? ಕೂಡದೇನನ್ನ ಸಂಖ್ಯೆಗಳನ್ನ. ಬೀಜಾಕ್ಷರನ ಏನ್ ಮಾಡ್ಬೇಕು? ಕೂಡದಾಗ ಬಂದಂತ ಉತ್ತರ ಚಿಹ್ನೆ ಏನ್ ಕೊಡ್ಬೇಕು? ಅದೇ ಚಿಹ್ನೆ ಕೊಡ್ಬೇಕು. ಕಳೆದಾಗ ಬಂದಂತ ಉತ್ತರ ಇಷ್ಟು ನಿಯಮ ತಲೆನಲ್ಲಿ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ನಾವು ಯಾವುದೇ ರೀತಿಯ ಲೆಕ್ಕ ಬೇಕಾದ್ರೂ ಅತ್ಯಂತ ಸುಲಭವಾಗಿ ಲೆಕ್ಕ ಮಾಡ್ತೀವಿ. ಈಗಾಗ ನಾನು ನಿಮಗೆ ಆಗ್ತೀನಿ, ಮಾಡ್ತೀರಾ? ಏಕಪದ, ದ್ವಿಪದ, ಬಹುಪದ ಎಲ್ಲವನ್ನೂ ಅದೇ ರೀತಿ ಕೂಡ್ತಕ್ಕಂಥದ್ದು. 6x² ಮೈನಸ್ 5x ಪ್ಲಸ್ 12 ಮತ್ತು 3x² ಪ್ಲಸ್ 8x ಪ್ಲಸ್ 15 ಕೂಡಿರಿ ಅಥವಾ ಸಂಕ್ಷೇಪಿಸಿ ಕೂಡಿರಿ. ಬರೋಣ ಬೋರ್ಡ್ ಮಾಡುವ. ಉಳಿದವರು ನಿಮ್ಮ ಎಕ್ಸರ್ಸೈಸ್ ಮಾಡೋ ಕಡೆ ಸರಿ ನಾ ತಪ್ಪ ನೋಡೋಣ. ಯಾರು ಬಿಟ್ಟರೆ ನೋಡಿ ಮುಂಚಿನ ಅಡ್ವಾನ್ಸ್ ಭಾಗ್ಯಲಕ್ಷ್ಮಿ ಮಾಡೋವರೆಗೂ ಸುಮ್ಮನಿರ್ಬೇಕು. ಮಾಡಿದ್ರಾ? ಭಾಗ್ಯಲಕ್ಷ್ಮಿ ಮಾಡಿರೋ ಉತ್ತರ ಸರಿ ಇದೆಯಾ? ಅಷ್ಟೇ ಉತ್ತರ ಬಂದಿದೆಯಾ ನಿಮಗೂ? ಬೇರೆ ಬೇರೆ ಬಂದಿದೆಯಾ? ಏನೋ ಸುಜಾತ ಇದೇ ಉತ್ತರನ? ಯಶವಂತ ಅಕ್ಷಯ್ ಸೇಮಾ? ಏನ್ ಮಾಡಿದಾರೆ ಇಲ್ಲಿ? ಮೇಲ್ಗಡೆ ಒಂದು ಬೀಜೋಕ್ತಿ ಬರ್ಕೊಂಡಿದ್ದಾರೆ, ಅದ್ರ ಕೆಳಗಡೆ ಒಂದು ಮತ್ತೊಂದು ಬೀಜೋಕ್ತಿಯನ್ನ ಬರ್ಕೊಂಡು ಸಜಾತಿ ಪದದ ಕೆಳಗಡೆ ಕರೆಕ್ಟ್ ಸಜಾತಿ ಬೀಜ ಪದಗಳು ಬರೋ ರೀತಿಯಲ್ಲಿ ಬರ್ಕೊಂಡಿದ್ದಾರೆ. 2 ಪ್ಲಸ್ ಇದೆ, ಹಾಗಾಗಿ 6 ಪ್ಲಸ್ 3 ಮೊತ್ತ 9 ಬೀಜಾಕ್ಷರವನ್ನ ಹಾಗೆ ಬರೆದಿದ್ದಾರೆ. ಇಲ್ಲಿ ಸಜಾತಿ ಬೀಜ ಪದಗಳಾಗಿದೆ, ಆದ್ರೆ ಬೇರೆ ಬೇರೆ ಚಿಹ್ನೆಯನ್ನು ಹೊಂದಿರೋದ್ರಿಂದ ಏನ್ ಮಾಡ್ಬೇಕು? ಕಳಿಬೇಕು. 8ರಲ್ಲಿ 5 ಹೋದ್ರೆ 3, ಕಳೆದ ತಕ್ಷಣ ದೊಡ್ಡ ಸಂಖ್ಯೆಯಿಂದ ಇರ್ತಕ್ಕಂಥ ಚಿಹ್ನೆ, ಅದು ಕರೆಕ್ಟ್. ನೆಕ್ಸ್ಟ್ 2 ಸಜಾತಿ ಚಿಹ್ನೆಯನ್ನು ಹೊಂದಿರೋದ್ರಿಂದ ಕೂಡಿದ್ರೆ 12 ಮತ್ತು 15 ಮೊತ್ತ 22, ಕೂಡಿದಾಗ ಅದೇ ಚಿಹ್ನೆ. ಸೊ ಎಲ್ಲಾ ಕಡೆನೂ ಕೂಡ ಕರೆಕ್ಟ್ ಇದೆ. ನಿಮ್ಮ ಉತ್ತರನೂ ಅದೇ ಅಂತ ಅನ್ಕೊಂಡಿರ್ತೀನಿ. ಸರಿಯಾ? ಓಕೆ, ವೆರಿ ಗುಡ್. ಇನ್ನೊಂದು ಟಾಸ್ಕ್ ಆಗಾದ್ರೆ ಅರ್ಥ ಆಯ್ತಾ ಇದು? ನೆಕ್ಸ್ಟ್ 6p⁴ ಸ್ವಲ್ಪ ದೊಡ್ಡದಾಕೋಣ. ಮೈನಸ್ 3p² ಮೈನಸ್ 8p ಪ್ಲಸ್ 14 ಮತ್ತು 4p² ಮೈನಸ್ 5p³ ಪ್ಲಸ್ 8p ಮೈನಸ್ 12 ಅನ್ನು ಕೂಡಿರಿ. ಯಾರು ಮಾಡ್ತೀರಿ ಲೆಕ್ಕ? ಬೋರ್ಡ್ ಮೇಲೆ ಯಾರು ಮಾಡ್ತೀರಾ? ಯಾರು ಮಾಡಲ್ಲ? ಏನಾರ ಸರ್ ಅಲ್ಲಿ 4 4 ಇರೋದು ಕೊಡ್ಬೇಕು ನಿಮ್ಗೆ ಒಂದು. ಅದನ್ನು ಮಾಡಬಹುದು, ಮಾಡಿರೋರು ಬೇಡ. ಬಾರ ಖುಷಿ ಬೇರೆ ನಿಮ್ ಎಕ್ಸರ್ಸೈಸ್ ಮಾಡಿ ಅಕ್ಕಪಕ್ಕದಲ್ಲಿ ನೋಡ್ಕೋಬ. 5p³ ಇದ್ರೆ ಮಾಡಕ್ ಬರಲ್ಲ ಅಂತಲ್ಲ, ಅದನ್ನ ಪ್ರತ್ಯೇಕವಾಗಿ ಬರ್ಕೋಬೇಕಷ್ಟೇ. ಅದಕ್ಕೆ ಅಡ್ಜಸ್ಟ್ ಮಾಡಬೇಡ, ಬೇರೆ ಬರ್ಕ ಸಪ್ರೇಟ್. ನಾನು ಬರ್ಕೊಂಡಿರೋದಕ್ಕೆ ಅಡ್ಜಸ್ಟ್ ಮಾಡ್ತಾ ಇದೀಯಾ? ಬೇರೆ ಪ್ರತ್ಯೇಕವಾಗಿ ಬರ್ಕೋ.
ಸರಿ ಇದೆಯಾ ಕ್ವಶನ್ ಮಾಡಿರೋದು? ಸರ್ ಸರಿ ಇದೆಯಪ್ಪ? ಏನ್ ಮಾಡಿದ್ರೆ ಒಂದ್ ಬೀಜೋಕ್ತಿಯನ್ನ ಮೇಲೆ ಬರ್ಕೊಂಡು ಅದ್ರ ಕೆಳಗಡೆ ಇನ್ನೊಂದು ಬೀಜೋಕ್ತಿ ಬರ್ದಿದ್ದೇನೆ. ಬರ್ಕೋಬೇಕಾದ್ರೆ ಅವ್ನು ಏನ್ ಮಾಡಿದಾನೆ ಇಲ್ಲಿ 6p ಘಾತ 4 ಕೆಳಗಡೆ ಮೊದಲನೇದಿತ್ತು ಅಂತ 4p² ಬರ್ದಿಲ್ಲ. 4p² ಯಾವ್ದ್ರ ಕೆಳಗಡೆ p² ಕೆಳಗಡೆ ಹೊಡೆಯಕ್ಕೆ ನಾವೇನ್ ಹೇಳಿದೀವಿ? ಸಜಾತಿ ಬೀಜ ಪದಗಳಾಗಿದ್ರೆ ಮಾತ್ರ ಸಂಕಲನ ಮತ್ತು ವ್ಯವಕಲನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿರೋದ್ರಿಂದ p² ಕೆಳಗಡೆ p² p⁴ ಕೆಳಗಡೆ p⁴ p ಕೆಳಗಡೆ p ಸ್ಥಿರಾಂಕದ ಕೆಳಗಡೆ ಸ್ಥಿರಾಂಕವನ್ನು ಬರ್ಕೊಂಡು ನೀವು ಇದೇ ರೀತಿ ಬರ್ಕೊಂಡಿದ್ದೀರಾ? Yes, sir. Okay, very good. ನಂತರ ಇಲ್ಲಿ ಒಂದು ಪ್ಲಸ್ ಮೈನಸ್ ಇದೆ. 6 ಇರೋದ್ರೆ 1p⁴ ದೊಡ್ಡ ಸಂಖ್ಯೆ ಹಿಂಗಿರ್ತಕ್ಕಂಥ ಚಿಹ್ನೆ ಪ್ಲಸ್ ಇದೆ. ಕರೆಕ್ಟಾ? ಇಲ್ಲೂ ಕೂಡ ಒಂದು ಪ್ಲಸ್ ಮೈನಸ್ ಇದೆ. 4ರಲ್ಲಿ 3 ಹೋದ್ರೆ 1p² ಬೀಜಾಕ್ಷರವನ್ನು ಹಾಗೆ ಇಟ್ಟಿದ್ರೆ ದೊಡ್ಡ ಸಂಖ್ಯೆ ಹಿಂದಿರೋ ಚಿಹ್ನೆ ಪ್ಲಸ್. ಇಲ್ಲೊಂದು ಪ್ಲಸ್ ಮೈನಸ್ ಇರೋದ್ರಿಂದ ಕಳಿಬೇಕು. 8ರಲ್ಲಿ 8 ಹೋದ್ರೆ 0p ಅಂತ ಬರೆದ್ರು ಅದನ್ನೇ, ಅಥವಾ ಕ್ಯಾನ್ಸಲ್ ಅಂತ ಹೇಳಿ ಹೀಗೆ ಬರೆದ್ರು ಅದನ್ನೇ, 0 ಅಂತ ಬರೆದ್ರು ಅದನ್ನೇ, ಎಲ್ಲ ಒಂದೇ. ಕೆಲವರು 0p ಅಂತ ಬರೆದಿರ್ತಾರೆ, ಕೆಲವರು ಏನೋ ಬರೆದಿರೋದಿಲ್ಲ, ಕೆಲವರು ಬರೇ 0 ಅಂತ ಹೇಳಿದ. ಯಾವ್ದು ಬರೆದ್ರು 3ರಲ್ಲಿ ಯಾವ್ದು ಬರೆದ್ರು ಕರೆಕ್ಟ್ ಆಗುತ್ತೆ. ಹುಷಾರ್ ಬರ್ದಂಗೆ ಕ್ಯಾನ್ಸಲ್ ಮಾಡಿ ಏನೋ ಬರೆದಂಗಿದ್ರು ಸರಿ, ಅಥವಾ 8ರಲ್ಲಿ 8 ಹೋದ್ರೆ 0 ಅಂತ ಬರೆದ್ಬಿಟ್ಟು ನೀವು ಉಳಿದಿದ್ದೇನು ಬರೆದಂಗಿದ್ರು ಸರಿ. 8ರಲ್ಲಿ 8 ಹೋದ್ರೆ 0p ಅಂತ ಬರೆದಿಟ್ರು ಕರೆಕ್ಟ್. 0 ಬಂದ್ರೆ ಪ್ಲಸ್ ಕೊಟ್ಟರು ಕರೆಕ್ಟ್, ಮೈನಸ್ ಬಂದ್ರು ಕರೆಕ್ಟ್. ಓಕೆ, ಎರಡು ಕರೆಕ್ಟ್. ಇಲ್ಲೂ ಕೂಡ ಒಂದು ಪ್ಲಸ್ ಮೈನಸ್ ಇದೆ, ಆಗ ಕಳೆದೇನೆ. 14ರಲ್ಲಿ 12 ಹೋದ್ರೆ 2 ಕಳೆದ ತಕ್ಷಣ ತೋರಿಸಿ. ನೋಡಿ ಇಲ್ಲಿ ಮಜಾ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಹೆಡ್ಡಿಂಗ್ ಕೊಟ್ಟಿರೋದೇನೋ ಕೂಡಿರಿ ಅಂತ. ಆದ್ರೆ ನಾವು ಇದೆಲ್ಲರೂ ಒಂದತ್ರನಾದ್ರೂ ಕೂಡಿದೀವ? ನಾನು ಅದಕ್ಕೆ ಹೇಳ್ತಕ್ಕಂಥದ್ದು, ನಾವು ಕೂಡ್ರಿ ಅಂದ ತಕ್ಷಣ ಕೂಡ್ತಕ್ಕಂಥದ್ದಲ್ಲ, ಕಳೀರಿ ಅಂದ ತಕ್ಷಣ ಕಳಿತಕ್ಕಂಥದ್ದಲ್ಲ. ಡಿಪೆಂಡ್ಸ್ ಅಪಾನ್ ಚಿಹ್ನೆಗಳ ಮೇಲೆ ಅವಲಂಬಿತವಾಗಿರುತ್ತೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಅರ್ಥ ಆಯ್ತಾ? ಓಕೆ, ಎಲ್ಲ ಆಯ್ತು. ಊಟದ ಸಮಯ ಆಗಿದೆ. ನಾಳೆ ದಿನ ಬರುತ್ತೆ ಅಭ್ಯಾಸ 8.1 ರಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನ ಓವರ್ ಮಾಡ್ಕೊಂಡು ಮಾಡ್ಕೊಂಡು ಎಂಟು ಮೀಟರ್ ಸರ್. ಕಟ್ ಮಾಡು.